ಹರಿ ಓಂ. ಮಾತೃವಿದ್ಯಾ ಸರ್ವತ್ರ ಪೂಜಿತ. ಬಲ್ಲವನೇ ಬೆಲ್ಲ ಬೆಲ್ಲದ ಸವಿಯ. ನಿಮ್ಮೆಲ್ಲರಿಗೂ ಶ್ರೇಯ ಅತ್ಯಂತ ಅದ್ಭುತವಾದಂತಹ ತನ್ನ ನೃತ್ಯ ಶೈಲಿಯನ್ನು ಗುರುಮಾತಾ ಪದ್ಮಜಾ ಅಮ್ಮನವರ ಬಳಿ ಮುಂದುವರಿಸಿಕೊಂಡು ಈ ಒಂದು ಅದ್ಭುತವಾದಂತಹ ಕಲೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸಿದ್ದಾಳೆ. ಭಾವ, ಭಂಗಿ, ಅಭಿನಯ, ಲಯತಾಳ ಪ್ರತಿಯೊಂದನ್ನು ಕೂಡ ಆಸ್ವಾದಿಸಿಕೊಂಡು ನಿಮ್ಮೆಲ್ಲರಿಗೂ ರಸದೌತಣನ ಅವಳು ಉಣಬಡಿಸಿದ್ದಾಳೆ. ಶ್ರೇಯ ಬಂದಾಗ ಅಮ್ಮ ನನ್ನ ಹತ್ರ ಅವಳಿಗೆ 4 ವರ್ಷ. ನಮ್ಮ ತಾಯಿ ಕೇಳಿದ್ರು ಕಾಲ್ಗಟ್ಟಿ ಇದೆಯಾ ಅಂತ. ಅವಳಿಗೆ ಗೆಜ್ಜೆ ಕಟ್ಟಬೇಕಾದ್ರೆ ನಾನು ನನ್ನ ಜಗನ್ಮಾತೆನ ನೆನೆಸ್ಕೊಂಡು ಅವಳಿಗೆ ಪುಟ್ಟದ ಗೆಜ್ಜೆ ಕಟ್ಟಬೇಕಾರೆ, ಮಗು ನಿನಗೆ ಸರ್ವದಾ ಶುಭವಾಗಲಿ, ನನ್ನ ಹೆಸರು ಉಸಿರು ಈ ಗೆಜ್ಜೆಯಿಂದನೇ, ನಿನಗೂ ಈ ಹೆಸರು ಉಸಿರು ಗೆಜ್ಜೆಯಿಂದ ಬರಲಿ ಅಂತ ಮನದಾಳದಿಂದ ಆಶೀರ್ವಾದ ಮಾಡಿದ್ದೆ. ಅದು ಈ ಒಂದು ವೇದಿಕೆಯಲ್ಲಿ ಅದು ಸಾಬೀತಾಗ್ತಾ ಇದೆ. ಅಮ್ಮ ಹೇಳ್ದಂಗೆ, ಪದ್ಮಜ ಅಮ್ಮ ಹೇಳ್ದಂಗೆ, ಇದು ಒಂಥರ ಇಂದ್ರಮ್ಮನೂ ಅದನ್ನೇ ಹೇಳಿದ್ರು, SSLC ಥರ ಇಲ್ಲಿಂದ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅಂತ. ಅದು ಸತ್ಯ. ಈ ಒಂದು ಪ್ರಥಮ ಈ ರಂಗಪ್ರವೇಶದ ಅವಳ ಒಂದು ಪರ್ಫಾರ್ಮೆನ್ಸಲ್ಲಿ ನೀವೆಲ್ಲರೂ ಗಮನಿಸಿದಿರ ಅವಳ ಅಭಿನಯ, ಅವಳ ರಸಗಳು, ಮತ್ತು ಅವಳು ಲಯತಾಳಗಳನ್ನ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮೇಳೈಸ್ತಿದ್ಲು. ನಿಜವಾಗ್ಲೂ ಬಾಲನ್ ಸುಬ್ರಹ್ಮಣ್ಯ ಶರ್ಮಾ ಸರ್ ಟೀಮ್ಗೆ ಹೃದಯಪೂರ್ವಕ ನಮನಗಳು ಹೇಳ್ತೀನಿ ಸರ್. ನಿಜವಾಗ್ಲೂ ನನ್ನನ್ನೇ ಎಲ್ಲೋ ತೇಲಿಸ್ತಾ ಇದ್ರಿ ಸರ್ ತಾವೆಲ್ಲರೂ ಕೂಡ. ಭಾರಿ ಸಂತೋಷ ಆಯಿತು. ಇದು ನಾಲ್ಗೆ ತುದಿಯಿಂದ ಬರ್ತಿರ್ತಕ್ಕಂಥ ಮಾತಲ್ಲ ಸರ್, ಇದು ಒಡಲಾಳದಿಂದ ಬರ್ತಿರ್ತಕ್ಕಂಥ ಮಾತು. ಅದಕ್ಕೆ ನನ್ನ ಪ್ರಥಮ ಮಾತು ಸ್ಟಾರ್ಟ್ ಮಾಡಿದ್ದು ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ. ಆ ಬೆಲ್ಲದ ಸವಿ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಮಾತ್ರ ಇದನ್ನು ಆನಂದಿಸೋಕ್ಕೆ ಸಾಧ್ಯ. ನಿಜವಾಗ್ಲೂ ಹೇಳ್ತೀನಿ, ಗಂಧರ್ವ ವಿದ್ಯೆ ನಾವೆಲ್ಲರೂ ತುಂಬ ಚೆನ್ನಾಗಿ ಆ ಜಗನ್ಮಾತೆ ಕೃಪೆಯಿಂದ ಒಂದಿಷ್ಟು ಕಲಿತು ತುಂಬನೂ ಅಲ್ಲ, ನಮಗೂ ಇನ್ನೂ ಏನೂ ಬರಲ್ಲ ಅಂತ ನಾವಿನ್ನೂ ವಿದ್ಯಾರ್ಥಿ ಅಂತಲೇ ಈಗಲೂ ಹೋಗ್ತಾ ಇದ್ದೀವಿ. ಆ ಜಗದೊಡೆಯ, ಆ ಜಗನ್ಮಾತೆನೇ ವಿದ್ವನ್ಮಣಿಗಳು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಆ ಹೆಜ್ಜೆಯಲ್ಲಿ ಈ ಮಗುನು ನಮ್ಮ ಜೊತೆ ಒಂದು ಹೆಜ್ಜೆ ಇಡ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ಈ ಹೆಜ್ಜೆ ಅದ್ಭುತವಾದ ಹೆಜ್ಜೆ ಆಗಲಿ. ಜಗತ್ತಿನಾದ್ಯಂತ ಈ ಕಲೆಯನ್ನು, ಈ ಪುಟಾಣಿ ನಮ್ಮ ಶ್ರೇಯ ಮುಖೇನ ಇನ್ನೂ ಹೆಚ್ಚು ಪಸರಿಸಲಿ. ಅವರ ತಂದೆ ತಾಯಿಗೂ ನಮಸ್ಕಾರ ತಿಳಿಸ್ತಾ, ಆ ಮಗುಗೂ ಶ್ರೇಯಸ್ಸು ಉಂಟಾಗಲಿ ಅಂತ ನನ್ನ ಜಗನ್ಮಾತೆಯಲ್ಲಿ ಕೇಳ್ತಾ, ಪದ್ಮಜಾ ಅಮ್ಮನಿಗೆ ನಮಸ್ಕಾರ ತಿಳಿಸ್ತಾ, ಇಡೀ ಪಕ್ಕವಾದ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾಷ್ಟಾಂಗ ನಮಸ್ಕರಿಸ್ತೀನಿ. ಧನ್ಯೋಸ್ಮಿ. ಶುಭ ಮಧ್ಯಾಹ್ನ.